ಆಯುಷ್ವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಜೂನ್ 21ರ ಅಂತಾರಾಷ್ಟ್ರೀಯ ಯೋಗ ದಿನದ ಪ್ರಯುಕ್ತ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯ ಮಹತ್ವ ಈ ಕುರಿತಂತೆ ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಜಿಲ್ಲಾ ಬೋಧಕ ಆಸ್ಪತ್ರೆಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವಿಭಾಗದ ವೈದ್ಯಾಧಿಕಾರಿ ಡಾಕ್ಟರ್ ಅರುಣ್ ಪಿಜಿ ಅವರೊಂದಿಗೆ ಸಂದರ್ಶನ. ಪ್ರೀತಿಯ ಶ್ರೋತೃಗಳಿಗೆಲ್ಲ ಇವತ್ತಿನ ಆರೋಗ್ಯ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಶ್ರೋತೃಗಳೇ, ಪ್ರತಿ ವರ್ಷ ಜೂನ್ 21ರಂದು ವಿಶ್ವ ಯೋಗ ದಿನವನ್ನು, ಯೋಗದ ಮಹತ್ವವನ್ನು ಜನಸಾಮಾನ್ಯರಿಗೆ ತಲುಪಿಸುವ ಉದ್ದೇಶದಿಂದ ಯೋಗ ಪ್ರದರ್ಶನಗಳನ್ನು ವಿಶ್ವದಾದ್ಯಂತ ಹಮ್ಮಿಕೊಳ್ಳುವ ಮೂಲಕ ಆಚರಿಸಲಾಗ್ತದೆ. ಇದು ಸಾಮಾನ್ಯವಾಗಿ ನಿಮಗೆಲ್ಲ ತಿಳಿದಿರುವಂತಹ ಸಂಗತಿ. ಯೋಗದ ಕುರಿತು ಮತ್ತಷ್ಟು ಮಾಹಿತಿಯನ್ನು ಶ್ರೋತೃ ಬಾಂಧವರಿಗೆ ತಲುಪಿಸುವ ಉದ್ದೇಶದಿಂದ ಯೋಗದ ಮಹತ್ವದ ಬಗೆಗೆ ಸಂದರ್ಶನ, ಭಾಷಣ ಹೀಗೆ ಹಲವು ಕಾರ್ಯಕ್ರಮಗಳನ್ನು ಜೂನ್ ತಿಂಗಳಿನಲ್ಲಿ ಪ್ರಸಾರಿಸಲಾಗ್ತದೆ. ಈ ಹಿನ್ನೆಲೆಯಲ್ಲಿ ಇಂದು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಜಿಲ್ಲಾ ಬೋಧಕ ಆಸ್ಪತ್ರೆಯ ಆಯುಷ್ನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವಿಭಾಗದಲ್ಲಿ ವೈದ್ಯಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಡಾಕ್ಟರ್ ಅರುಣ್ ಪಿಜಿ ಅವರು. ಬನ್ನಿ, ಇವ್ರನ್ನ ಮಾತನಾಡಿಸ್ತಾ ಹೆಚ್ಚಿನ ಮಾಹಿತಿಯನ್ನು ಇವರಿಂದ ಪಡ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಅರುಣ್ ಅವರೇ. ನಮಸ್ತೆ ಮೇಡಮ್. ಸರ್, ಈಗ ಅಂತಾರಾಷ್ಟ್ರೀಯ ಯೋಗ ದಿನದ ಮಹತ್ವ ಏನು, ಹಾಗೆ ಈ ಬಾರಿಯ ಘೋಷವಾಕ್ಯ ಏನು ಅಂತ ಹೇಳ್ಬೋದಾ? ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಹೇಳಿ ಬಂದಾಗ ಜೂನ್ 21, 2015ರಲ್ಲಿ ಶಾಂತಿ ಮತ್ತು ಸೌಹಾರ್ದತೆಗಾಗಿ ಯೋಗ ಅಂತ ಹೇಳುವಂಥ ಒಂದು ಧ್ಯೇಯವಾಕ್ಯದೊಂದಿಗೆ ಯೋಗ ದಿನಾಚರಣೆಯನ್ನು ಆಚರಿಸಲಿಕ್ಕೆ ಪ್ರಾರಂಭ ಮಾಡಿದರು. ಮೇಯ್ನಾಗಿ ಏನು ಅಂತೇಳಿದರೆ, ಇತ್ತೀಚಿನ ದಿನಗಳಲ್ಲಿ ವಿಶ್ವದಾದ್ಯಂತ ಮಾನಸಿಕ ಒತ್ತಡ ಅಥವಾ ಮಾನಸಿಕ ಒತ್ತಡದಿಂದಾಗುವಂತಹ ಬೇರೆ ಬೇರೆ ಕಾಯಿಲೆಗಳನುಸಾರವಾಗಿ ಯೋಗದ ಮೊರೆ ಹೋಗುವಂಥದ್ದು ಅಥವಾ ವ್ಯಾಯಾಮದ ಮೊರೆ ಹೋಗುವಂಥದ್ದು ಹೆಚ್ಚಾಗ್ತಾ ಬಂದಿದೆ. ಹಾಗಾಗಿ ಯೋಗ ದಿನ ಅಂತ ಹೇಳುವಂಥದ್ದು ಭಾರತ ಜಗತ್ತಿಗೆ ನೀಡಿದಂಥ ಒಂದು ಮಹತ್ವದ ಕೊಡುಗೆ ಅಂತ ಹೇಳಲಿಕ್ಕೆ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಸೊ ಅದೇ ರೀತಿಯಾಗಿ ಯೋಗ ದಿನದ ಮಹತ್ವ ಏನು ಅಂತ ಹೇಳಿ ಬಂದಾಗ, ಯೋಗ ದಿನವನ್ನು ಜೂನ್ 21 ಏನಕ್ಕೆ ಸೆಲೆಕ್ಟ್ ಮಾಡಿದ್ರು ಅಂತ ಹೇಳಿದರೆ, ಉತ್ತರ ಗೋಳಾರ್ಧದಲ್ಲಿ ಅತಿ ಉದ್ದದ ದಿನ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ದಕ್ಷಿಣ ಗೋಳಾರ್ಧದ ಅತಿ ಹೆಚ್ಚಿನ ಹಗಲುಳ್ಳ ದಿನವನ್ನು ಯೋಗ ದಿನವನ್ನಾಗಿ ಆಚರಿಸಬೇಕು ಅಂತ ಹೇಳುವಂಥ ಒಂದು ಉದ್ದೇಶದಿಂದ ಈ ಒಂದು ಜೂನ್ 21ರಂದು ಯೋಗ ದಿನವನ್ನಾಗಿ ಆಚರಿಸಲಿಕ್ಕೆ ಪ್ರಾರಂಭ ಮಾಡಿದರು. ಇದರದ್ದು ಘೋಷವಾಕ್ಯ ಏನು ಅಂತ ಹೇಳ್ಬೋದು ಸರ್ ಈ ಬಾರಿದು? ಓಕೆ, 2024ರ ಘೋಷವಾಕ್ಯ ಅಂತ ಹೇಳಿದರೆ, ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಅಂತ ಹೇಳುವಂಥ ಒಂದು ಘೋಷವಾಕ್ಯದೊಂದಿಗೆ ಈ ಸತ್ಯ ಯೋಗ ದಿನಾಚರಣೆಯನ್ನು ಆಚರಿಸುವಂಥದ್ದು ಮಿನಿಸ್ಟ್ರಿ ಆಫ್ ಆಯುಷ್ ಇಂದ ಬಂದಿರುವಂಥ ಒಂದು ಘೋಷವಾಕ್ಯ. ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯವನ್ನು ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ. ಹೌದು. ಈಗ ಯೋಗದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಮುಂಚೆ ಯೋಗ ಅಂದ್ರೇನು ಅಂತ ಒಂದು ಸಂಕ್ಷಿಪ್ತವಾಗಿ ಹೇಳ್ಬಿಡಿ ಸರ್. ಓಕೆ, ಯೋಗ ಅಂತ ಹೇಳುವಂಥದ್ದು ಬ್ಯಾಲೆನ್ಸ್ ಆಫ್ ಬಾಡಿ, ಮೈಂಡ್ ಆ್ಯಂಡ್ ಸೋಲ್ ಅಂತ ಹೇಳ್ತಾರೆ. ಅಂದರೆ ದೇಹ ಮಾನಸಿಕವಾಗಿ, ದೈಹಿಕವಾಗಿ, ಅದೇ ರೀತಿಯಾಗಿ ಆಧ್ಯಾತ್ಮಿಕವಾಗಿ ಒಬ್ಬ ಮನುಷ್ಯನನ್ನು ಸಮತೋಲನದಲ್ಲಿ ಇಡುವಂಥ ಒಂದು ಪ್ರಕ್ರಿಯೆಯನ್ನು ಯೋಗ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಯೋಗ ಅಂತ ಹೇಳುವಂಥದ್ದು ಆತ್ಮ ಮತ್ತು ಪರಮಾತ್ಮನನ್ನು ಒಂದು ಮಾಡುವಂಥ ಒಂದು ಪ್ರಕ್ರಿಯೆ ಅಂತ ಕೂಡ ಒಂದು ಡೆಫಿನೇಷನಲ್ಲಿ ಹೇಳ್ಬೋದು. ಅದೇ ರೀತಿಯಾಗಿ ಯೋಗ ಅಂತ ಹೇಳುವಂಥದ್ದು ದೈಹಿಕವಾಗಿ, ಅದೇ ರೀತಿಯಾಗಿ ಮಾನಸಿಕವಾಗಿ, ಅದೇ ರೀತಿಯಾಗಿ ಆಧ್ಯಾತ್ಮಿಕವಾಗಿ ಒಬ್ಬ ಮನುಷ್ಯನನ್ನು ಸಮತೋಲನದಲ್ಲಿ ಇಟ್ಟು, ಅಂದರೆ 5 ಸ್ತರಗಳಲ್ಲಿ ಅಂತೇಳಿದರೆ ದೈಹಿಕವಾಗಿ, ಮಾನಸಿಕವಾಗಿ, ಅದೇ ರೀತಿಯಾಗಿ ಸಾಮಾಜಿಕವಾಗಿ, ಅದೇ ರೀತಿಯಾಗಿ ಇಮೋಷನಲ್ ಅಂತೇಳಿದರೆ ಭಾವನಾತ್ಮಕವಾಗಿ, ಅದೇ ರೀತಿಯಾಗಿ ಸ್ಪಿರಿಚುವಲ್, ಸೊ ಆಧ್ಯಾತ್ಮಿಕವಾಗಿ ಒಬ್ಬ ಮನುಷ್ಯನನ್ನು ಉತ್ತುಂಗದಲ್ಲಿ ಇಡಲಿಕ್ಕೆ ಅಥವಾ ಆರೋಗ್ಯವಂತ ಸ್ಥಿತಿಯಲ್ಲಿ ಇಡಲಿಕ್ಕೆ ಹೆಲ್ಪ್ ಮಾಡುವಂಥ ಒಂದು ಸಾಧನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ಹ್ಯೂಮನ್ ಬೀಯಿಂಗ್ ಅಂತ ಹೇಳಿದ್ರೆ ಒಬ್ಬ ಮನುಷ್ಯನ ಸರ್ವಾಂಗೀಣ ಅಭಿವೃದ್ಧಿ. ಹೌದು, ಅಂದರೆ ಒಬ್ಬ ಮನುಷ್ಯನ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್, ಅಂದರೆ 5 ಸ್ತರಗಳಲ್ಲಿ ಒಬ್ಬ ಮನುಷ್ಯನ ಆರೋಗ್ಯವಂತ ಸ್ಥಿತಿಯನ್ನು ಇಟ್ಕೊಳ್ಳಿಕ್ಕೆ ಯೋಗ ಅಂತ ಹೇಳುವಂಥದ್ದು ಸಹಕಾರಿ ಆಗ್ತದೆ. ಈಗ ಮುಂದುವರಿಸ್ತಾ ಸರ್, ಮನುಷ್ಯನ ಶರೀರಕ್ಕೆ ಯೋಗ ಎಷ್ಟು ಅಗತ್ಯ ಅಂತ ಹೇಳ್ತೀರಿ? ಹಾಗೆ ಇದರಿಂದ ಉತ್ತಮ ಆರೋಗ್ಯವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆಯೇ? ಓಕೆ, ಸೊ ಈ ಒಂದು ಕ್ವಶನ್ ಬಂದಾಗ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದ್ದು ಹೆಲ್ತ್ ಡೆಫಿನೇಷನ್ ನಾನು ಇಲ್ಲಿ ಕೋಟ್ ಮಾಡಬೇಕಾಗಿ ಬರ್ತದೆ. ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಹೆಲ್ತ್ ಅಂತ ಹೇಳಿದರೆ ಮಾನಸಿಕವಾಗಿ, ದೈಹಿಕವಾಗಿ, ಅದೇ ರೀತಿಯಾಗಿ ಶಾರೀರಿಕವಾಗಿ, ಅದೇ ರೀತಿಯಾಗಿ ಇಮೋಷನಲ್ ಬ್ಯಾಲೆನ್ಸ್, ಅದೇ ರೀತಿಯಾಗಿ ಸೋಷಿಯಲ್ ವೆಲ್ ಬೀಯಿಂಗ್ ಅಂತ ಹೇಳ್ತಾರೆ. ಅಂತ ಹೇಳಿದರೆ ಹೆಲ್ತ್ ಈಸ್ ಎ ಕಂಪ್ಲೀಟ್ಲಿ state of complete physical, mental, social as well as emotional as well as spiritual well-being and not merely the absence of disease ಅಂತ ಹೇಳ್ತಾರೆ. ಅಂತ ಹೇಳಿದರೆ ಈ 5 ಸ್ತರಗಳಲ್ಲಿ ಉನ್ನತ ಸ್ಥಿತಿಯಲ್ಲಿದ್ದು ಯಾವುದೇ ಕಾರಣಕ್ಕೆ ಯಾವುದೇ ರೀತಿಯ ರೋಗ ಇಲ್ಲದಂಥ ಒಂದು ಲಕ್ಷಣವನ್ನು
ಹೆಲ್ತ್ ಅಂತ ಹೇಳುವಂಥದ್ದು WHO ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಕೊಟ್ಟಂಥ ಡೆಫಿನೇಷನ್. ಸೊ ಯೋಗದ ಪ್ರಾಮುಖ್ಯತೆ ಏನು ಅಂತ ಹೇಳಿದರೆ, ಯೋಗ ಅಂತ ಹೇಳುವಂಥದ್ದು ಈ 5 ಸ್ತರಗಳಲ್ಲಿ ಮೇನ್ ಆಗಿಬಿಟ್ಟು ಕಾರ್ಯವನ್ನು ನಿರ್ವಹಿಸುವಂಥದ್ದು. ಸೊ ಒಬ್ಬ ಮನುಷ್ಯನನ್ನು ಆರೋಗ್ಯವಂತವಾಗಿ ಇಡಲಿಕ್ಕೆ, ಅಂದರೆ ಸಾಮಾಜಿಕವಾಗಿ ಯಾವ ಥರ ಒಬ್ಬ ಮನುಷ್ಯ ತನ್ನ ದೈನಂದಿನ ಚಟುವಟಿಕೆಗಳನ್ನು ನಡೆಸ್ಕೊಂಡು ಹೋಗ್ತಾನೆ, ಅದೇ ರೀತಿಯಾಗಿ ದೈಹಿಕವಾಗಿ ಆರೋಗ್ಯವಾಗಿರಲಿಕ್ಕೆ ಯಾವ ಥರದ ಆಸನಗಳನ್ನು ಮಾಡಬೇಕು, ಅದೇ ರೀತಿಯಾಗಿ ಪ್ರಾಣಾಯಾಮದ ಅಭ್ಯಾಸಗಳನ್ನು ಮಾಡಬೇಕು, ಅದೇ ರೀತಿಯಾಗಿ ಮಾನಸಿಕವಾಗಿ ಸ್ಥಿಮಿತದಲ್ಲಿ ಇರಲಿಕ್ಕೆ ಯಾವ ಥರ ಒಬ್ಬ ರೋಗಿ ಅಥವಾ ಒಬ್ಬ ಮನುಷ್ಯ ಬೇರೆ ಬೇರೆ ಮೆಡಿಟೇಷನ್ ಟೆಕ್ನಿಕ್ಗಳನ್ನು ಮಾಡಬೇಕು ಅಂತ ಹೇಳುವಂಥದ್ದು ಯೋಗದಲ್ಲಿ ಇನ್ಕ್ಲೂಡ್ ಆಗಿದೆ. ಹಾಗಾಗಿ ಯೋಗ ಅಂತ ಹೇಳುವಂಥದ್ದು ಮಾನಸಿಕವಾಗಿ, ದೈಹಿಕವಾಗಿ, ಅದೇ ರೀತಿಯಾಗಿ ಇಮೋಷನಲಿ, ಭಾವನಾತ್ಮಕವಾಗಿ, ಸಾಮಾಜಿಕವಾಗಿ, ಅದೇ ರೀತಿಯಾಗಿ ಸ್ಪಿರಿಚುವಲ್ ಆಗಿ ಡೆವಲಪ್ ಮಾಡುವಂಥ ಒಂದು ಪ್ರಕ್ರಿಯೆ ಆದ್ದರಿಂದ ಯೋಗವನ್ನು ಎಲ್ಲರೂ ಕೂಡ ಮಾಡುವಂಥ ಪ್ರಯತ್ನವನ್ನು ಮಾಡಬಹುದು ಅಂತ ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಹಾಂ, ಒಳ್ಳೆಯದು ಸರ್. ಈಗ ಪ್ರಕೃತಿ ಚಿಕಿತ್ಸೆ ಅಂದ್ರೇನು ಅಂತ ಹೇಳೋದನ್ನು ಸ್ವಲ್ಪ ತಿಳ್ಕೊಳ್ಳೋಣಲ್ವಾ? ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಅಂತ ಹೇಳುವಂಥದ್ದು. ಸೊ ಆಯುಷ್ ಅಂತ ಹೇಳಿ ಬಂದಾಗ ಎ ಅಂತ ಹೇಳಿದರೆ ಆಯುರ್ವೇದ ಅಂತ ಹೇಳ್ತೀವಿ, ವೈ ಅಂತ ಹೇಳಿದರೆ ಯೋಗ ಆ್ಯಂಡ್ ನ್ಯಾಚುರೋಪತಿ ಅಥವಾ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಅಂತ ಹೇಳುವಂಥ ಒಂದು ಅರ್ಥ ಇದೆ. ಸೊ ಪ್ರಕೃತಿ ಚಿಕಿತ್ಸೆ ಅಂತ ಬಂದಾಗ ಈಗ ಜನಜನಿತವಾಗಿರುವಂಥ ಮಾತು ಅಂತ ಹೇಳಿದರೆ ನ್ಯಾಚುರೋಪತಿ ಅಂತ ಹೇಳ್ತಾರೆ ಅಥವಾ ನ್ಯಾಚುರಲ್ ಥೆರಪಿ ಅಂತ ಹೇಳ್ತಾರೆ. ಸೊ ಈ ಥರವಾಗಿ ಬೇರೆ ಬೇರೆ ಶಬ್ದ ಭಂಡಾರವನ್ನು ಉಪಯೋಗಿಸಿಕೊಂಡು ಹೇಳುವಂಥ ಒಂದು ಚಿಕಿತ್ಸಾ ವಿಧಾನ. ಇಲ್ಲಿ ಮೇನ್ ಆಗಿಬಿಟ್ಟು ಔಷಧ ರಹಿತ ಚಿಕಿತ್ಸಾ ಪದ್ಧತಿ ಅಂತ ಹೇಳ್ತೇವೆ. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಔಷಧಿಯನ್ನು ಕೊಡುವಂಥದ್ದಲ್ಲ, ಜೀವನ ಶೈಲಿಯ ಬದಲಾವಣೆಯನ್ನು ಮಾಡಿಕೊಂಡು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡುವಂಥದ್ದು. ಅದಕ್ಕಾಗಿ ಇದನ್ನು ಔಷಧರಹಿತವಾದಂಥ ಒಂದು ಚಿಕಿತ್ಸಾ ಪದ್ಧತಿ ಅಂತ ಹೇಳಲಿಕ್ಕೆ. ಮತ್ತು ಇದರಲ್ಲಿ ಮೇಯ್ನ್ ಆಗಿ ಏನು ಅಂತ ಹೇಳಿದ್ರೆ, ಪ್ರಕೃತಿಯಿಂದ ಸಿಗುವಂಥ ವಸ್ತುಗಳನ್ನು ಉಪಯೋಗಿಸಿಕೊಂಡು ಚಿಕಿತ್ಸೆಯನ್ನು ಕೊಡುವಂಥ ಪ್ರಯತ್ನ. ಸೊ ಫಾರ್ ಎಕ್ಸಾಂಪಲ್ ನಾನು ಹೇಳಬೇಕು ಅಂತ ಹೇಳಿದ್ರೆ ಮಣ್ಣಿನ ಚಿಕಿತ್ಸೆ ಅಂತ ಹೇಳ್ತೀವಿ. ಸೊ ಅದೇ ರೀತಿಯಾಗಿ ಮರ್ದನ ಚಿಕಿತ್ಸೆ ಅಂತ ಹೇಳಿದ್ರೆ ಮಸಾಜ್ ಥೆರಪಿ ಅಂತ ಹೇಳ್ಬಿಟ್ಟು. ಮಣ್ಣಿನ ಚಿಕಿತ್ಸೆ ಅಂತ ಬಂದಾಗ ನಾವು ಪರ್ಟಿಕ್ಯುಲರ್ ಆಗಿ ಆ ಒಂದು ಟ್ರೀಟ್ಮೆಂಟ್ ಕೊಡುವಂಥ ಮಣ್ಣನ್ನು ಒಂದು ಅದಕ್ಕೆ ಬೇಕಾದಂಥ ಲ್ಯಾಬೊರೇಟರಿ ಟೆಸ್ಟ್ಗಳನ್ನೆಲ್ಲ ಮಾಡಿಕೊಂಡು ಆ ನಂತರ ಅದನ್ನು ಚಿಕಿತ್ಸೆಗೆ ಉಪಯೋಗಿಸಿಕೊಳ್ಳುವಂಥ. ಸೊ ಇದು ಒಂದು ಉದಾಹರಣೆ ಅಂತ ಹೇಳ್ಬೋದು. ಅಂದರೆ ಪ್ರಕೃತಿಯಿಂದ ಸಿಗುವಂಥ ವಸ್ತುಗಳನ್ನು ಉಪಯೋಗಿಸಿಕೊಂಡು ಚಿಕಿತ್ಸೆಯನ್ನು ಕೊಡುವಂಥ ಒಂದು ಪದ್ಧತಿ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ನಾನು ಯಾಕೆ ಕೇಳಿದೆ ಅಂತ ಹೇಳಿದರೆ, ಜನರಿಗೆ ಆಯುರ್ವೇದ ಅಂತ ಹೇಳುವಂಥದ್ದು ಗೊತ್ತಿರ್ತದೆ, ಯೋಗನೂ ಗೊತ್ತಿದೆ, ಆದರೆ ಈ ಪ್ರಕೃತಿ ಚಿಕಿತ್ಸೆ ಏನು ಅಂತ ಹೇಳುವಂಥದ್ದು ಸಾಧಾರಣವಾಗಿ ಜನಸಾಮಾನ್ಯರಿಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳುವ ಉದ್ದೇಶದಿಂದ ಈ ಪ್ರಶ್ನೆಯನ್ನು ಕೇಳಿದೆ. ಈಗ ಮುಂದುವರಿಸ್ತಾ, ಪ್ರಕೃತಿ ಚಿಕಿತ್ಸೆಯ ಕ್ರಮಗಳೇನು ಅಂತ ಹೇಳ್ಬೋದಾ? ಒಂದು ಹೇಳಿದರೆ ಈಗ ತಾವು ಮಣ್ಣಿನ ಚಿಕಿತ್ಸೆ ನೀವು ಮಾಡ್ತೀರಾ ಅಂತ ಹೇಳಿ, ಇದನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳ್ಬೋದಾ? ಸೊ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಅಂತ ಹೇಳಿ ಬಂದಾಗ ಇದರ ಪ್ರಮುಖ ಉದ್ದೇಶ ಅಥವಾ ಪ್ರಮುಖ ಒಂದು ಪ್ರಿನ್ಸಿಪಲ್ ಅಂತ ಹೇಳಿ ಏನಂತ ಬರ್ತದೆ ಅಂತ ಹೇಳಿದ್ರೆ 5 ತತ್ವಗಳು. ಸೊ ಮೇನ್ ಆಗಿಬಿಟ್ಟು ಆರೋಗ್ಯಕರ ಆಹಾರ ಪದ್ಧತಿ, ಅದೇ ರೀತಿಯಾಗಿ ಆರೋಗ್ಯಕರವಾಗಿ ನೀರಿನ ಸೇವನೆಯನ್ನು ಮಾಡುವಂಥದ್ದು, ಅದೇ ರೀತಿಯಾಗಿ ನಿಯಮಿತವಾಗಿ ತಮ್ಮ ದೇಹವನ್ನು ಸೂರ್ಯನ ಬೆಳಕಿಗೆ ಒಡ್ಡುವಂಥ ಪ್ರಯತ್ನವನ್ನು ಮಾಡುವಂಥದ್ದು, ಅದೇ ರೀತಿಯಾಗಿ ನಿಯಮಿತವಾಗಿ ವ್ಯಾಯಾಮಗಳನ್ನು ಮಾಡ್ತಾ ಹೋಗುವಂಥದ್ದು, ಅದೇ ರೀತಿಯಾಗಿ ಒತ್ತಡ ನಿವಾರಣೆಯನ್ನು ಮಾಡುವಂಥದ್ದು. ಸೊ 5 ತತ್ವಗಳ ಮೇಲೆ ಪ್ರಕೃತಿ ಚಿಕಿತ್ಸೆಯನ್ನು ನಾವು ಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಸೊ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಬಂದಂಥ ರೋಗಿಗಳನ್ನು ಏನು ಮಾಡ್ತೇವೆ ಅಂತ ಹೇಳಿ ಡಿಟೇಲ್ ಆಗಿ ಕನ್ಸಲ್ಟೇಷನ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಸೊ ಅವರನ್ನು IPD ಬೇಸಿಸ್ ಅಥವಾ OPD ಬೇಸಿಸ್ ಮೇಲೆ ಟ್ರೀಟ್ಮೆಂಟ್ ಮಾಡುವಂಥ ಪ್ರಯತ್ನ. ಈಗ ಫಾರ್ ಎಕ್ಸಾಂಪಲ್ ಒಬ್ಬರು ಪೇಷಂಟ್ ನಮ್ಮಲ್ಲಿ ಬಂದು ನಿಂತು 10 ದಿನದ ಟ್ರೀಟ್ಮೆಂಟ್ ತಗೊಳ್ತಾರೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಅವರಿಗೆ ಏನು ಅಂತ ಹೇಳಿದ್ರೆ ಎನಿಮಾ ಅಂತ ಹೇಳುವಂಥ ಒಂದು ಟ್ರೀಟ್ಮೆಂಟನ್ನು ಫಸ್ಟ್ 3 ದಿನ ಅವರಿಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಅದರೊಟ್ಟಿಗೆ ಅವರಿಗೆ ಆಹಾರ ಪದ್ಧತಿಯಲ್ಲಿ ಬದಲಾವಣೆಗಳು. ಸೊ ಈಗ ಏನು ಅನ್ಇವನ್ ಟೈಮಲ್ಲಿ ಊಟಗಳನ್ನು ಮಾಡ್ತಾ ಇರ್ತಾರೆ ಅಥವಾ ಅನ್ಇವನ್ ಟೈಮ್ಗಳಲ್ಲಿ ತಿಂಡಿಯನ್ನು ತಿಂತಾ ಇರ್ತಾರೆ. ಸೊ ಅದನ್ನು ಕ್ರಮಬದ್ಧವಾಗಿ ತಗೊಳ್ಳುವಂಥ ಪ್ರಯತ್ನವನ್ನು ಮಾಡುವಂಥದ್ದು. ಅದೇ ರೀತಿಯಾಗಿ ಯಾವ ಆಹಾರವನ್ನು ಜಾಸ್ತಿ ತಗೊಳ್ಬೇಕು ಆ ಆಹಾರವನ್ನು ಜಾಸ್ತಿ ಕೊಡುವಂಥ ಪ್ರಯತ್ನ. ಅದೇ ರೀತಿಯಾಗಿ ಫೈಬರ್ ರಿಚ್ ಫುಡ್ ಅಂತ ಹೇಳ್ತೇವೆ, ಅಂತ ಹೇಳಿದ್ರೆ ಲೋ ಕ್ಯಾಲೋರಿ ಫುಡ್ಗಳನ್ನು ಜಾಸ್ತಿ, ಅದೇ ರೀತಿಯಾಗಿ ಹೈ ಫೈಬರ್ ಡಯಟ್ ಅಂತ ಹೇಳ್ತೀವಿ. ಸೊ ಈ ಥರದ ಆಹಾರಗಳನ್ನು ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀವಿ. ಅದೇ ರೀತಿಯಾಗಿ ಫಾರ್ ಎಕ್ಸಾಂಪಲ್ ಒಂದು ಪೇಷಂಟ್ ನೋವಿಗೆ ಅಂತ ಹೇಳಿ ಬಂದರೆ, ಫಾರ್ ಎಕ್ಸಾಂಪಲ್ ಬೆನ್ನು ನೋವಿದೆ ಅಥವಾ ಮಂಡಿ ನೋವಿದೆ ಅಂತ ಬಂದಂಥ ಪೇಷಂಟ್ಗಳಿಗೆ ಅಕ್ಯುಪಂಚರ್ ಅಂತ ಹೇಳುವಂಥ ಟ್ರೀಟ್ಮೆಂಟನ್ನು ಕೊಡ್ತೀವಿ, ಅಂದರೆ ಸೂಜಿ ಚಿಕಿತ್ಸೆ ಅಂತ ಹೇಳ್ತಾರೆ. ಅದರೊಟ್ಟಿಗೆ ಫಿಸಿಯೋಥೆರಪಿ ಅಂತ ಹೇಳುವಂಥ ಟ್ರೀಟ್ಮೆಂಟನ್ನು ಕೂಡ ಕೊಡ್ತೀವಿ. ಅದರೊಟ್ಟಿಗೆ ನೀರಿನ ಚಿಕಿತ್ಸೆ ಅಂತಂದರೆ ಹೈಡ್ರೋಥೆರಪಿ ಅಂತ ಹೇಳ್ತಾರೆ. ಸೊ ಈ ಥರದ ಚಿಕಿತ್ಸಾ ಪದ್ಧತಿಗಳನ್ನು ಒಂದು ನ್ಯಾಚುರೋಪತಿ ಮತ್ತು ಯೋಗದಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಹಾಗಾಗಿ ಇಲ್ಲಿ ಮೇನ್ ಬರುವಂಥದ್ದು
ಹೋಲಿಸ್ಟಿಕ್ ಅಪ್ರೋಚ್ ಫಾರ್ ವೆಲ್ನೆಸ್ ಅಂತ ಹೇಳ್ಬಿಟ್ಟು ಅಂತ ಹೇಳಿದ್ರೆ ಒಬ್ಬ ಮನುಷ್ಯನನ್ನ ಒಂದೇ ಒಂದು ಸಿಂಪ್ಟಮ್ ನೋಡಿಬಿಟ್ಟು ಟ್ರೀಟ್ಮೆಂಟನ್ನು ಕೊಡುವಂಥದ್ದಲ್ಲ, ಸಿಂಪ್ಟಮಿಗೋಸ್ಕರವಾಗಿ ಅದಕ್ಕೂ ಟ್ರೀಟ್ಮೆಂಟ್ ಒಟ್ಟಿಗೆ ಒಬ್ಬ ಮನುಷ್ಯನನ್ನು ಆರೋಗ್ಯಕರವಾಗಿ ಮಾಡಲಿಕ್ಕೆ ಅಂದರೆ 5 ಸ್ತರಗಳಲ್ಲಿ ಆರೋಗ್ಯಕರವಾಗಿ ಮಾಡಲಿಕ್ಕೆ ಈ ಒಂದು ಪ್ರಕೃತಿ ಚಿಕಿತ್ಸೆ ಹೆಲ್ಪ್ ಮಾಡುತ್ತೆ. ಈಗ ನೀವು ಪ್ರಕೃತಿ ಚಿಕಿತ್ಸೆ ಅಂತ ಹೇಳಿದಾಗ ಎಷ್ಟು ಸಮಯದವರೆಗೆ ಈ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕಾಗುತ್ತೆ ಸರ್? ಯಾಕಂತ ಹೇಳಿದ್ರೆ ಯೋಗ ಅಂತ ಹೇಳುವಂಥದ್ದನ್ನು ನಾವು ನಿರಂತರವಾಗಿ ಮಾಡ್ತಾ ಹೋಗ್ತೇವೆ. ಈ ಒಂದು ಪ್ರಶ್ನೆ ನಮ್ಮ ಕೇಳುಗರನ್ನ ಕಾಡುತ್ತೆ. ಪ್ರಕೃತಿ ಚಿಕಿತ್ಸೆ ಅಂತ ಹೇಳಿ ಬಂದಾಗ ಸೊ ಈಗ ನಮ್ಮಲ್ಲಿ OPD ಬೇಸಿಸ್ ಅಲ್ಲಿ ಪೇಷಂಟ್ಗಳು ಬಂದ ಸಮಯದಲ್ಲಿ ಹೇಗೆ ಅಂತ ಹೇಳಿದ್ರೆ ಮಿನಿಮಮ್ 10 ದಿನದ ಒಂದು ಚಿಕಿತ್ಸಾ ಪದ್ಧತಿ ಅಂತ ಹೇಳ್ತೇವೆ. ಸೊ 10 ದಿನ ಅವರು ಡೈಲಿ ಬಂದು ಟ್ರೀಟ್ಮೆಂಟ್ ಅನ್ನ ತಗೊಂಡು ಹೋಗುವಂತ ಪ್ರಯತ್ನವನ್ನ ಮಾಡುವಂಥದ್ದು. IPD ಬೇಸಿಸ್ ಅಂತ ಹೇಳಿದ್ರೆ ಅಥವಾ ಇನ್ ಪೇಷಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರನ್ನು ಅಡ್ಮಿಷನ್ ಮಾಡಿಕೊಂಡ ಸಮಯದಲ್ಲಿ ಕನ್ಸಲ್ಟೇಷನ್ ಆದ ದಿನದಿಂದ 10 ದಿನಗಳ ಕಾಲ ಮಿನಿಮಮ್ ಆಗಿ ಟ್ರೀಟ್ಮೆಂಟ್ ಅನ್ನು ಕೊಡುವಂತ ಪ್ರಯತ್ನವನ್ನ ಮಾಡುವಂಥದ್ದು. ಸೊ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಅಂತ ಹೇಳಿ ಬಂದಾಗ 10 ರಿಂದ 21 ದಿನದ ಕಾಲ ಟ್ರೀಟ್ಮೆಂಟ್ ಅನ್ನು ತಗೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಈಗ ಆಹಾರ ಪದ್ಧತಿಯ ಬದಲಾವಣೆ ಜೊತೆಗೆ ಅವರು ಸಮಯಕ್ಕೆ ಸರಿಯಾಗಿ ಊಟ ತಿಂಡಿಯನ್ನು ಮಾಡುವಂಥದ್ದು, ಹಾಗೆ ಮನೆಯಲ್ಲಿ ಏನು ಪ್ರಾಕೃತಿಕವಾಗಿ ಸಿಗುತ್ತೆ ಅದನ್ನು ಆದಷ್ಟು ಅವರು ಬಳಸ್ಕೊಂಡಾಗ ಆರೋಗ್ಯ ಸಿಗುತ್ತೆ ಅಂತ ಹೇಳುವಂಥದ್ದು ನಿಮ್ಮ ಈ ಪ್ರಕೃತಿ ಚಿಕಿತ್ಸೆಯ ಒಂದು ಉದ್ದೇಶ ಅಂತ ಹೇಳ್ಬೋದು. ಈಗ ಮುಂದುವರಿಸ್ತಾ ಸರ್, ಯಾವೆಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗದ ಅಗತ್ಯವಿದೆ ಅಂತ ಹೇಳ್ತೀರಿ? ಸೊ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ, ನಾನೀಗ ಆಲ್ರೆಡಿ ಹೇಳಿದ ಹಾಗೆ ಬೇರೆ ಬೇರೆ ಕಾಯಿಲೆಗಳಲ್ಲಿ ಕೂಡ ಪ್ರಕೃತಿ ಚಿಕಿತ್ಸೆ. ಸೊ ಆ ಪ್ರಕೃತಿ ಚಿಕಿತ್ಸೆ ಅಂತ ಹೇಳುವಂಥದ್ದು ಆರೋಗ್ಯ ಶೈಲಿಯ ಬದಲಾವಣೆ ಅಥವಾ ಜೀವನ ಶೈಲಿಯ ಬದಲಾವಣೆ ಅಂತ ಹೇಳುವಂಥದ್ದು ನಾವು ಮೇಯ್ನ್ ಆಗಿ ಕೋಟ್ ಮಾಡುವಂಥದ್ದು. ಸೊ ಇಲ್ಲಿ ಮೇಯ್ನ್ ಆಗಿ ಬಂದಾಗ ಕ್ರೋನಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಸೊ ಡಿಸೀಸ್ ಅಲ್ಲಿ 2 ಟೈಪ್, ಅಕ್ಯೂಟ್ ಡಿಸೀಸಸ್ ಮತ್ತು ಕ್ರೋನಿಕ್ ಡಿಸೀಸ್. ಅಕ್ಯೂಟ್ ಅಂತ ಹೇಳಿದ್ರೆ ತ್ವರಿತವಾಗಿ ಬಂದಿರುವಂತಹ ಒಂದು ಕಾಯಿಲೆಗಳು, ಅಥವಾ ಕ್ರೋನಿಕ್ ಅಂತ ಹೇಳಿದ್ರೆ ತುಂಬಾ ದಿನದಿಂದ ಇದ್ದಂತ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ಕೊಡುವಂತ. ಸೊ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಅಂತ ಹೇಳುವಂಥದ್ದು ಕ್ರೋನಿಕ್ ಡಿಸಾರ್ಡರ್ಸ್ ಗಳಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಅಂತ ಹೇಳಿದ್ರೆ ಜೀವನ ಶೈಲಿಯ ಏರುಪೇರುಗಳಿಂದ ಆದಂತಹ ಒಂದು ಕಾಯಿಲೆಗಳು. ಸೊ ಅದರಲ್ಲಿ ಮೇನ್ ಆಗಿಬಿಟ್ಟು BP ಅಥವಾ ಹೈಪರ್ ಟೆನ್ಷನ್ ಅಂತ ಹೇಳ್ಬೋದು, ಡಯಾಬಿಟಿಸ್ ಇರ್ಬೋದು, ಅಥವಾ ಒಬೆಸಿಟಿ ಇರ್ಬೋದು, ಬೊಜ್ಜಿನ ಸಮಸ್ಯೆ, ಅಥವಾ ಇನ್ಕ್ರೀಸ್ಡ್ ಕೊಲೆಸ್ಟ್ರಾಲ್ ಅದು ಒಂದು ಕಾರಣ ಇರ್ಬೋದು, ಅಥವಾ ಒಂದು ನಿದ್ರಾಹೀನತೆ ಇನ್ಸೋಮ್ನಿಯಾ ಅಂತ ಹೇಳ್ತಾರೆ, ಅಥವಾ ಮೈಗ್ರೇನ್ ಅಂತ ಹೇಳ್ತಾರೆ, ಅಂತ ಹೇಳಿದ್ರೆ ತಲೆ ನೋವು ಬರುವಂಥದ್ದು. ಅದೇ ರೀತಿಯಾಗಿ ಟೆನ್ಷನ್ ಹೆಡೇಕ್ಗಳು ಇರುತ್ತೆ. ಸೊ ಈ ಎಲ್ಲ ಕಾಯಿಲೆಗಳಿಗೆ ಈ ಒಂದು ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ತುಂಬಾ ಉಪಯೋಗಕಾರಿ ಆಗತ್ತೆ. ಹಾಗಾಗಿ ಇಂಥ ಕಾಯಿಲೆಗಳಲ್ಲಿ ಪ್ರಕೃತಿ ಚಿಕಿತ್ಸೆಯನ್ನು ತಗೊಳ್ಬೋದು. ಯಾವುದೆಲ್ಲ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿದ್ರೆ ಮೇನ್ ಆಗಿಬಿಟ್ಟು ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ ಅಕ್ಯುಪಂಚರ್ ಅಂತ ಹೇಳುವಂಥದ್ದು ಒಂದು ಚಿಕಿತ್ಸಾ ಪದ್ಧತಿ, ಅದೇ ರೀತಿಯಾಗಿ ಎಲೆಕ್ಟ್ರೋ ಅಕ್ಯುಪಂಚರ್ ಅಂತ ಹೇಳುವಂಥದ್ದು, ಅದೇ ರೀತಿಯಾಗಿ ಫಿಸಿಯೋಥೆರಪಿ ಅಂತ ಹೇಳುವಂಥ ಒಂದು ಚಿಕಿತ್ಸೆಯನ್ನು ಕೊಡ್ತೀವಿ, ಅದೇ ರೀತಿಯಾಗಿ ಮಣ್ಣಿನ ಚಿಕಿತ್ಸೆ, ಅದೇ ರೀತಿಯಾಗಿ ಮರ್ದನ ಚಿಕಿತ್ಸೆ, ಅದೇ ರೀತಿಯಾಗಿ ಆಹಾರ ಶೈಲಿಯಲ್ಲಿ ಬದಲಾವಣೆ, ಅದು ಕೇಳಿದ್ರೆ ನ್ಯೂಟ್ರಿಷನ್ ಆ್ಯಂಡ್ ಡಯಟಿಕ್ಸ್ ಅಂತ ಹೇಳ್ತೀವಿ. ಸೊ ಅದರೊಟ್ಟಿಗೆ ಎಕ್ಸಸೈಸ್ ಥೆರಪಿ ಮತ್ತು ಯೋಗಗಳನ್ನು ಒಂದು ಪ್ರಕೃತಿ ಚಿಕಿತ್ಸೆಯಲ್ಲಿ ಅಳವಡಿಸಿಕೊಂಡು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ಗೆ ಸಂಬಂಧಪಟ್ಟ ಹಾಗೆ ಅವರಿಗೆ ಬೇರೆ ಬೇರೆ ಅಥವಾ ಬೆನ್ನೋವು ಇರ್ಬೋದು ಇಂಥ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಕೊಡುವಂಥ ಪ್ರಯತ್ನವನ್ನು ಮಾಡುತ್ತೇವೆ. ಹೌದು, ನೀವು ಇದನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ದೀರಿ ಅಂತ ಹೇಳಿದರೆ ನಮ್ಮ ಶ್ರೋತೃಗಳಿಗೆ ಅರ್ಥ ಆಗುತ್ತೆ ಈ ಚಿಕಿತ್ಸೆಯ ಅವಶ್ಯಕತೆ ಎಷ್ಟು ಅಂತ ಹೇಳುವಂಥದ್ದು. ಈಗ ಸರ್, ಯೋಗವು ಅಥವಾ ಈ ಆಯುರ್ವೇದ ಶಾಸ್ತ್ರದಲ್ಲಿ ಏನು ಆಯುಷ್ನ ಪ್ರಕಾರ ಪ್ರಕೃತಿ ಚಿಕಿತ್ಸೆಯಿಂದ ಜನಸಾಮಾನ್ಯರ ಆರೋಗ್ಯದ ಮೇಲೆ ಯಾವ ರೀತಿ ಸಹಾಯ ಆಗಬಲ್ಲದು ಅಂತ ಹೇಳ್ತೀರಿ? ಸಹಾಯ ಆಗುತ್ತೆ ಅಂತ ಹೇಳಿದಿರಿ, ಆದರೆ ಅವರ ಭವಿಷ್ಯದ ದೃಷ್ಟಿಯಿಂದ. ಸೊ ಈಗ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಅಂತ ಹೇಳಿ ಬಂದು ಅದರೊಟ್ಟಿಗೆ ಆಯುರ್ವೇದ ಶಾಸ್ತ್ರ ಕೂಡ ನೀವು ಕೇಳಿದ್ರಿ. ಸೊ ಆಯುರ್ವೇದ ಶಾಸ್ತ್ರದ ಮೂಲ ಧ್ಯೇಯ ಅಥವಾ ಮೂಲ ಮಂತ್ರ ಅಂತ ಹೇಳಿದ್ರೆ ಶಾರೀರಿಕವಾಗಿ ಮಾನಸಿಕವಾಗಿ ಒಬ್ಬ ಮನುಷ್ಯನನ್ನ ಆರೋಗ್ಯವಂತ ಸ್ಥಿತಿಯಲ್ಲಿ ಇಡಲಿಕ್ಕೆ ಪ್ರಯತ್ನವನ್ನ ಮಾಡುವಂಥದ್ದು. ಅದೇ ರೀತಿಯಾಗಿ ಯೋಗದ ಮೂಲ ಮಂತ್ರ ಏನು ಅಂತ ಹೇಳಿದ್ರೆ ಒಬ್ಬ ಮನುಷ್ಯನನ್ನ ಮಾನಸಿಕವಾಗಿ, ಅದೇ ರೀತಿಯಾಗಿ ದೈಹಿಕವಾಗಿ, ಅದೇ ರೀತಿಯಾಗಿ ಆಧ್ಯಾತ್ಮಿಕವಾಗಿ ಸಮತೋಲನದಲ್ಲಿಡುವಂತ ಪ್ರಯತ್ನ. ಸೊ ಎರಡೂ ಪ್ರಕ್ರಿಯೆಗಳು ಒಂದೇ ಲೈನಲ್ಲಿ ಹೋಗುವಂತ ಒಂದು ಪ್ರಕ್ರಿಯೆಗಳು ಅಂತ ಹೇಳಿದ್ರೆ ಎರಡಕ್ಕೂ ಬೇರೆ ಬೇರೆ ಪಾತ್ ಅಂತ ಹೇಳುವಂಥದ್ದು ಏನಿಲ್ಲ. ಸೊ ಎರಡರದ್ದು ಕೂಡ ಏನು ಅಂತ ಹೇಳಿದ್ರೆ ಒಬ್ಬ ಮನುಷ್ಯನನ್ನ ದೈಹಿಕವಾಗಿ, ಮಾನಸಿಕವಾಗಿ, ಅದೇ ರೀತಿಯಾಗಿ ಆಧ್ಯಾತ್ಮಿಕವಾಗಿ ಒಂದು ಉನ್ನತ ಸ್ಥಿತಿ ಅಥವಾ ಆರೋಗ್ಯವಂತ ಸ್ಥಿತಿಯಲ್ಲಿಡುವಂತ ಪ್ರಯತ್ನವನ್ನ ಮಾಡುವಂಥದ್ದು. ಹಾಗಾಗಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಅಥವಾ ಆಯುರ್ವೇದ ಶಾಸ್ತ್ರ ಅಂತ ಹೇಳುವಂಥದ್ದು ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಇಲ್ಲದೆ ಒಬ್ಬ ಮನುಷ್ಯ ಆರೋಗ್ಯಕರವಾದ ಸ್ಥಿತಿಯಲ್ಲಿರಬೇಕು ಅಂತ ಹೇಳಿದ್ರೆ ಈ ಒಂದು ಜೀವನ ಶೈಲಿಯ ಬದಲಾವಣೆಗಳನ್ನು ಅಥವಾ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಅಥವಾ ಆಯುಷ್ ಪದ್ಧತಿಯನ್ನು ಅಳವಡಿಸಿಕೊಳ್ಳುವಂಥದ್ದು ತುಂಬ ಉಪಯೋಗಕಾರಿ ಆಗತ್ತೆ. ಈಗ ಯಾವುದೇ ಅಡ್ಡ ಪರಿಣಾಮ ಇಲ್ಲದಂತಹ ಚಿಕಿತ್ಸೆಯನ್ನೇ ಎಲ್ಲರೂ ಇಷ್ಟಪಡ್ತಾರೆ. ಅದ್ರ ಜೊತೆಗೆ ಒಂದು ಶಾಶ್ವತ ಪರಿಹಾರ ಅಂತ ಹೇಳುವಂಥದ್ದನ್ನ ಪ್ರತಿಯೊಬ್ಬರು ಆಶಿಸ್ತಾರೆ ಯಾವುದೇ ಕಾಯಿಲೆ ಬಂದರೂ ಕೂಡ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಈಗ ಶಾಶ್ವತ ಪರಿಹಾರ ಸಿಗುತ್ತಾ?
ಸೊ ಶಾಶ್ವತ ಪರಿಹಾರ ಅಂತ ಹೇಳಿದ್ರೆ ಇದರಲ್ಲಿ ಕೂಡ ನಾವು ಟ್ರೀಟ್ಮೆಂಟ್ ಡ್ಯೂರೇಷನ್ಗಳು ಅಂತ ಹೇಳ್ತೀವಿ. ಸೊ ಈಗ ಒಂದು ಪೇಷಂಟ್, ನಾನು ಒಂದು ಉದಾಹರಣೆಯನ್ನು ಕೊಟ್ಟು ಹೇಳಬೇಕು ಅಂತ ಹೇಳಿದ್ರೆ, ಒಂದು ಸಕ್ಕರೆ ಕಾಯಿಲಿರುವಂಥ ಪೇಷಂಟ್ ನಮ್ಮ ಹತ್ರ ಬಂದಾಗ ಅವರಿಗೆ ಮಿನಿಮಮ್ ಆಗಿ ಈ ಥರದ ಡಯಟ್ಗಳನ್ನು ಫಾಲೋ ಅಪ್ ಮಾಡಿ ಅಂತ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸೊ ಅದರೊಟ್ಟಿಗೆ ಅವರಿಗೆ ಮೆಡಿಸಿನ್ಸ್ಗಳು ಕೂಡ ಆಲ್ರೆಡಿ ಪ್ರಿಸ್ಕ್ರೈಬ್ ಆಗಿರುತ್ತೆ. ಸೊ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, ಆ ಮೆಡಿಸಿನ್ಗಳನ್ನು ಒಮ್ಮೆಗೆ ನಿಲ್ಲಿಸಿಬಿಟ್ಟು ನಾವು ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗವನ್ನು ಪ್ರಾರಂಭಿಸುವಂಥದ್ದು ಅಲ್ಲ. ಸೊ ಹೇಗಂತ ಹೇಳಿದ್ರೆ ಮೆಡಿಸಿನ್ಸ್ಗಳನ್ನು ಟೇಪರ್ ಮಾಡುವಂಥದ್ದು ಅಂತ ಹೇಳಿದ್ರೆ ನಿಧಾನವಾಗಿ ಕಮ್ಮಿ ಮಾಡ್ಕೊಂಡು ಬರುವಂಥ ಪ್ರಯತ್ನ, ಅದರೊಟ್ಟಿಗೆ ಆಹಾರ ಪದ್ಧತಿಯಲ್ಲಿ ಬದಲಾವಣೆಗಳು, ಅದೇ ರೀತಿಯಲ್ಲಿ ಜೀವನ ಶೈಲಿಯಲ್ಲಿ ಬದಲಾವಣೆಗಳು. ಸೊ ಒಂದೇ ದಿನದಲ್ಲಿ ಅಥವಾ ಒಂದು ತಿಂಗಳಲ್ಲಿ ರಿಸಲ್ಟ್ ಸಿಗುತ್ತೆ ಅಂತ ಹೇಳುವಂಥದ್ದು ನಾವು ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗದಲ್ಲಿ ಹೇಳುವಂಥದ್ದಲ್ಲ. ಸೊ ಮೇಯ್ನಾಗಿ ಏನು ಹೇಳುವಂಥದ್ದು ಅಂತ ಹೇಳಿದ್ರೆ, ಎಲೋಪತಿ ಮೆಡಿಸಿನ್ಸ್ ಅದರೊಟ್ಟಿಗೆ ಆಯುಷ್ ಪದ್ಧತಿ ಎರಡೂ ಒಟ್ಟೊಟ್ಟಿಗೆ ಹೋಗ್ತಾ ಇರಬೇಕು. ಆಗ ಒಂದು ಆಯುಷ್ ಪದ್ಧತಿ ಅಂತ ಆಹಾರ ಬದಲಾವಣೆಗಳನ್ನು ಮಾಡ್ಕೊಳ್ಳೋದ್ರಿಂದಾಗಿ ಆ ಒಂದು ಮೆಡಿಸಿನ್ಸ್ಗಳನ್ನು ಟೇಪರ್ ಮಾಡುವಂಥದ್ದು ಅಥವಾ ಕಮ್ಮಿ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ಬೋದು ಅಂತ ಹೇಳ್ತೀವಿ. ಮತ್ತೆ ಅದು ಮರುಕಳಿಸುವಂಥ ಸಾಧ್ಯತೆಗಳು ಇರ್ತದೆ. ಮರುಕಳಿಸುವಂಥದ್ದು ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಅವ್ರ ಪೇಷಂಟ್ಗಳು ಅಥವಾ ಬಂದಂತಹ ರೋಗಿ ಒಂದ್ಸತಿ ಗುಣ ಆಯಿತು ಅಂತ ಹೇಳಿದ ಮೇಲೆ ಯಾವುದೇ ಕಾರಣಕ್ಕೂ ಲೈಫ್ ಸ್ಟೈಲ್ ಬದಲಾವಣೆಗಳನ್ನು ಮಾಡ್ಕೊಂಡು ಅದನ್ನು ಪುನಃ ಹಿಂದಿನ ಒಂದು ಜೀವನ ಶೈಲಿಗೆ ಹೋದರು, ಅಥವಾ ಲೆಥಾರ್ಜಿಕ್ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ, ಒಬ್ಬ ರೋಗಿ ಅನ್ಇವನ್ ಲೈಫ್ ಸ್ಟೈಲಿಗೆ ಹೋದರು ಅಂತ ಹೇಳಿದರೆ ಮತ್ತೆ ಪುನಃ ಅದು ಮರುಕಳಿಸುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ನಾವೇನು ಹೇಳುವಂಥದ್ದು ಅಂತ ಹೇಳಿದರೆ, ಒಂದು ಲೈಫ್ ಸ್ಟೈಲ್ ಅಥವಾ ಬದಲಾವಣೆ ಮಾಡಿಕೊಂಡಂಥ ಜೀವನ ಶೈಲಿಯನ್ನು ಕಂಟಿನ್ಯೂ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳ್ತೀವಿ. ಈಗ ಆಯುಷ್ನಲ್ಲಿ ಯೋಗಕ್ಕೆ ಇರುವಂಥ ಮಾನ್ಯತೆ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಸರ್? ಆಯುಷ್ ಪದ್ಧತಿಯಲ್ಲಿ ಯೋಗಕ್ಕಿರುವಂಥ ಮಾನ್ಯತೆ. ಸೊ ಇಲ್ಲಿ ಬರುವಂಥದ್ದು ಅಂತ ಹೇಳಿದರೆ, ಯೋಗ ಅಂತ ಹೇಳುವಂಥದ್ದು ವಿಶ್ವದಾದ್ಯಂತ ಒಂದು ಉನ್ನತವಾದ ಸ್ಥಿತಿಯಲ್ಲಿರುವಂಥ ಒಂದು ಪದ್ಧತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಯೋಗ ಅಂತ ಹೇಳುವಂಥದ್ದು ನಾನು ಆಗದಿಂದ ಅದನ್ನೇ ರಿಪಿಟೇಷನ್ ಮಾಡ್ತಾ ಇದ್ದೀನಿ. ಮಾನಸಿಕವಾಗಿ, ದೈಹಿಕವಾಗಿ, ಅದೇ ರೀತಿಯಾಗಿ ಆಧ್ಯಾತ್ಮಿಕವಾಗಿ ಒಬ್ಬ ಮನುಷ್ಯನನ್ನು ಸಮತೋಲನದಲ್ಲಿ ಇಡ್ತದೆ ಅಂತ ಹೇಳ್ಬಿಟ್ಟು. ಆಯುಷ್ ಪದ್ಧತಿಯಲ್ಲಿ ಕೂಡ ಪ್ರತಿಯೊಂದು ಚಿಕಿತ್ಸಾ ಪದ್ಧತಿ, ಸೊ ಆಯುಷ್ ಅಂತ ಬಂದಾಗ ನಿಮಗೆ ಅದರಲ್ಲಿ ಎ ಅಂತ ಹೇಳಿದ್ರೆ ಆಯುರ್ವೇದ, ವೈ ಅಂತ ಹೇಳಿದ್ರೆ ಯೋಗ ಮತ್ತು ನ್ಯಾಚುರೋಪತಿ, ಯು ಅಂತ ಹೇಳಿದ್ರೆ ಯುನಾನಿ, ಎಸ್ ಅಂತ ಹೇಳಿದ್ರೆ ಸಿದ್ಧ, ಅಥವಾ ಎಚ್ ಅಂತ ಹೇಳಿದ್ರೆ ಹೋಮಿಯೋಪತಿ ಅಂತ ಹೇಳ್ತಾರೆ. ಸೊ ಈ 5 ಪದ್ಧತಿಯ ವೈದ್ಯರು ಕೂಡ ಯೋಗವನ್ನು ಪ್ರತಿಯೊಬ್ಬರು ಮಾಡಬೇಕು ಅಂತ ಹೇಳುವಂಥದ್ದನ್ನು ಅವರು ಉತ್ತೇಜನವನ್ನು ನೀಡ್ತಾರೆ. ಯಾಕಂತೇಳಿದ್ರೆ ಯೋಗವನ್ನು ಮಾಡೋದ್ರಿಂದ ಒಬ್ಬ ರೋಗಿ ಅನಾರೋಗ್ಯದಿಂದ ಆರೋಗ್ಯದ ಕಡೆಗೆ ಹೋಗ್ಲಿಕ್ಕೆ ಸಹಕಾರಿಯಾಗತ್ತೆ. ಹಾಗಾಗಿ ಆಯುಷ್ ಪದ್ಧತಿಯಲ್ಲಿ ಯೋಗಕ್ಕೆ ಪ್ರತಿಯೊಂದು ಕಡೆ ಕೂಡ ಒಳ್ಳೆಯ ಒಂದು ಸ್ಥಾನಮಾನವನ್ನು ಕೊಡಲಾಗಿದೆ. ಈಗ ಚಿಕಿತ್ಸಾ ವೆಚ್ಚದ ಕುರಿತು ಸ್ವಲ್ಪ ಮಾಹಿತಿಯನ್ನು ಹೇಳ್ಬೋದಾ? ಚಿಕಿತ್ಸಾ ವೆಚ್ಚದ ಕುರಿತು ಅಂತ ಹೇಳಿದ್ರೆ, ಈಗ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಂದಾಗ ಕಂಪ್ಲೀಟ್ ಆಗಿ ಫ್ರೀ ಆಗಿ ಟ್ರೀಟ್ಮೆಂಟನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ, ಅಥವಾ ಮಿನಿಮಮ್ ಚಾರ್ಜಸ್ ಅಂತ ಇರುತ್ತೆ. ಅದು ಬಿಟ್ಟು ಪ್ರೈವೇಟ್ ಆರ್ಗನೈಸೇಷನ್ ಅಥವಾ ಪ್ರೈವೇಟ್ ಆಸ್ಪತ್ರೆಗೆ ಹೋದಾಗ ಅಲ್ಲಿನ ಅವರ ಸಂಬಂಧಪಟ್ಟ ಹಾಗೆ ಅವರು ಯಾವ ಥರ ಚಾರ್ಜಸ್ಗಳನ್ನು ಮಾಡ್ತಾರೆ ಅದು ಅವರಿಗೆ ಡಿಪೆಂಡ್ ಆಗಿ ಇರುತ್ತೆ. ಹಾಗಾಗಿ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಬಂದಾಗ ಸರ್ಕಾರಿ ಚಿಕಿತ್ಸೆಯಲ್ಲಿ ಕಂಪ್ಲೀಟ್ ಆಗಿ ಪ್ರತಿಯೊಂದು ಚಿಕಿತ್ಸೆಗಳು ಫ್ರೀ ಆಗಿ ಇರುತ್ತೆ. ಅದಕ್ಕೆ ಈಗ ಏನು ಕಾರ್ಡ್ಗಳು, ಈಗ ಆಯುಷ್ಮಾನ್ ಕಾರ್ಡ್ ಅಂತಲ್ಲ, ಇಲ್ಲಿ ಹೇಗಂತ ಹೇಳಿದ್ರೆ, ನೀವು ಬಂದಾಗ ಒಂದು ಸ್ಲಿಪ್ ಅಥವಾ ಕೇಸ್ ಶೀಟ್ ಅನ್ನು ಓಪನ್ ಮಾಡಿಕೊಂಡು ಕನ್ಸಲ್ಟೇಷನ್ ಮುಗಿದ ಮೇಲೆ ಟ್ರೀಟ್ಮೆಂಟ್ ಅನ್ನು ತಗೊಂಡು ಹೋಗುವಂತ ಪ್ರಯತ್ನ ಅಷ್ಟೇ. ಆಯುಷ್ಮಾನ್ ಕಾರ್ಡ್ ಅಂತ ಹೇಳುವಂಥದ್ದು ನಮ್ಮ ಚಿಕಿತ್ಸೆಗೆ ಬೇಕಾಗಿ ಬರುವುದಿಲ್ಲ. ಈಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ಚಿಕಿತ್ಸೆ ಲಭ್ಯ ಇರುವುದಾದ್ರೆ ಸಾರ್ವಜನಿಕರು ಯಾವ ರೀತಿ ನಿಮ್ಮನ್ನು ಸಂಪರ್ಕಿಸಬಹುದು? ಇಲ್ಲಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಅಂತ ಹೇಳಿ ಬಂದಾಗ ಕೊಡಗು ಜಿಲ್ಲೆಯಲ್ಲಿ 2 ಕಡೆ ಇದೆ. ಒಂದು ಸರ್ಕಾರಿ ಜಿಲ್ಲಾ ಆಸ್ಪತ್ರೆ ಮಡಿಕೇರಿಯಲ್ಲಿ, ಅದೇ ರೀತಿಯಾಗಿ ತಾಲೂಕು ಆಸ್ಪತ್ರೆ ಸೋಮವಾರಪೇಟೆಯಲ್ಲಿ ಅವೈಲೇಬಲ್ ಇದೆ ಈ ಒಂದು ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಅಂತ ಹೇಳುವಂಥದ್ದು. ಅದೇ ರೀತಿಯಾಗಿ ಆಲ್ ಓವರ್ ಸ್ಟೇಟಲ್ಲಿ ಬಂದಾಗ ಪ್ರೈವೇಟ್ ಮತ್ತು ಗೌರ್ಮೆಂಟ್ ಆರ್ಗನೈಸೇಷನ್ಸ್ಗಳು ಸುಮಾರಿದೆ. ಹಾಗಾಗಿ ನಾವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಂಬಂಧಪಟ್ಟ ಹಾಗೆ ಬಂದಾಗ ಪ್ರತಿಯೊಂದು ಚಿಕಿತ್ಸಾಲಯದ ವೈದ್ಯಾಧಿಕಾರಿಗಳನ್ನು ಅವರು ರೋಗಿಗಳು ಬಂದು ಭೇಟಿ ಮಾಡಿದರೆ ಇಮಿಡಿಯೇಟ್ ಆಗಿ ಅವರಿಗೆ ಅವರ ಕಾಯಿಲೆಗೆ ಅನುಗುಣವಾಗಿ ಟ್ರೀಟ್ಮೆಂಟ್ ಕೊಟ್ಟು ಕಳಿಸುವಂಥ ಪ್ರಯತ್ನವನ್ನು ನಾವು ಮಾಡ್ಬೋದು. ಮತ್ತೊಂದು ಪ್ರಶ್ನೆ ಸರ್, ಏನಂತ ಹೇಳಿದ್ರೆ, ಯಾವುದೇ ಕಾಯಿಲೆ ಇಲ್ಲದವರಿಗೆ, ಈಗ ಇದ್ದವರಿಗೆ ಆಯಿತು, ಇಲ್ಲದವರಿಗೆ ಕೂಡ ಯೋಗಾಭ್ಯಾಸ ಮಾಡಬೇಕು ಅಥವಾ ಪ್ರಕೃತಿ ಚಿಕಿತ್ಸೆಯನ್ನ ಇಷ್ಟಪಟ್ಟು ಪಡ್ಕೊಳ್ಬೇಕು ಅಂತಾದ್ರೆ ನಿಮ್ಮ ಕಿವಿ ಮಾತೇನು ಸರ್ ಅಂತವರಿಗೆ? ಸೊ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಅಂತ ಹೇಳುವಂಥದ್ದು ಜೀವನ ಶೈಲಿಯ ಬದಲಾವಣೆ ಅಂತ ನಾನು ಆಗದಿಂದ ಹೇಳ್ತಾ ಇದ್ದೀನಿ. ಸೊ ಜೀವನ ಶೈಲಿ ಬದಲಾವಣೆ ಅಂತ ಹೇಳ್ಬೇಕಾದ್ರೆ ರೋಗ ಇರುವವರಿಗೂ ಅಥವಾ ರೋಗ ಇಲ್ಲದವರಿಗೂ ಕೂಡ ಅದು ಇಂಪ್ಲಿಮೆಂಟ್ ಮಾಡಬಹುದು. ರೋಗ ಇರುವವರಿಗೆ ನಾವು ಏನು ಮಾಡ್ತೀವಿ ಅಂತ ಹೇಳುವಂಥದ್ದು, ಮತ್ತು ರೋಗ ಇಲ್ಲದವರಿಗೆ ಏನು ಮಾಡ್ತೀವಿ. ಸೊ ರೋಗಿಗಳು ಬಂದಾಗ ಅಥವಾ ಒಂದು ಕಾಯಿಲೆನ ಹಿಡ್ಕೊಂಡು ಒಬ್ಬರು ನಮ್ಮ ಹತ್ರ ಬಂದಾಗ ಅವರಿಗೆ ಕಾಯಿಲೆಗೆ ಅನುಗುಣವಾಗಿ ಅವರಿಗೆ ಟ್ರೀಟ್ಮೆಂಟನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಅದೇ ರೀತಿಯಾಗಿ
ರೋಗ ಇಲ್ಲದವರು ಬಂದಾಗ ಅವರಿಗೆ ಪಾಸಿಟಿವ್ ಪ್ರಮೋಷನ್ ಆಫ್ ಹೆಲ್ತ್ ಅಂತ ಹೇಳುವಂಥ ಒಂದು ಉದ್ದೇಶದ ಮೇಲೆ ಅವರನ್ನು ನಾವು ಟ್ರೀಟ್ಮೆಂಟನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸೊ ಇಲ್ಲಿ ಮೇಯ್ನ್ ಆಗಿಬಿಟ್ಟು ಅವರಿಗೆ ಬೇರೆ ಬೇರೆ ಟ್ರೀಟ್ಮೆಂಟ್ ಅಂತ ಹೇಳಿದರೆ ಮರ್ದನ ಚಿಕಿತ್ಸೆ ಇರ್ಬೋದು, ಅಂದರೆ ರಿಲ್ಯಾಕ್ಸೇಷನ್ ಟ್ರೀಟ್ಮೆಂಟ್ಗಳು, ಅದೇ ರೀತಿಯಾಗಿ ಯೋಗದಲ್ಲಿ ಕೆಲವೊಂದು ಮೆಡಿಟೇಷನ್ಗಳಿರುತ್ತೆ, ಅದೇ ರೀತಿಯಾಗಿ ಯೋಗದಲ್ಲಿ ಕೆಲವೊಂದು ಆಸನಗಳನ್ನು ಅಭ್ಯಾಸ ಮಾಡುವಂಥದ್ದು. ಸೊ ಡೈಲಿ ರೆಜಿಮೆನ್ ಅಥವಾ ಒಂದು ದಿನದ ಒಂದು ಬದಲಾವಣೆ. ಸೊ ಫಾರ್ ಎಕ್ಸಾಂಪಲ್, ಒಬ್ಬ ಮನುಷ್ಯ ಬೆಳಗಿನಿಂದ ಸಾಯಂಕಾಲ ತನಕ ಲೆಥಾರ್ಜಿಕ್ ಆಗಿರುವಂಥ ಮನುಷ್ಯನನ್ನು ಆಕ್ಟಿವ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಹಾಗಾಗಿ ಯಾವುದೇ ಕಾರಣಕ್ಕೂ ರೋಗ ಇಲ್ಲದವರು ಇಲ್ಲಿಗೆ ಟ್ರೀಟ್ಮೆಂಟ್ ಬರಬಾರ್ದು ಅಂತ ಹೇಳುವಂಥದ್ದು ಯಾವುದೇ ಇಲ್ಲ. ಸೊ ಇಲ್ಲಿ ಏನು ಅಂತಂದರೆ ಬಂದಂಥ ರೋಗಿಗಳು ಅಥವಾ ಬಂದಂಥ ಒಬ್ಬ ಸಾಧಕರು ಅಂತ ಹೇಳ್ತೀವಿ. ಅವರನ್ನು ಯಾಕೆ ಸಾಧಕರು ಅಂತ ಹೇಳ್ತೀವಿ ಅಂತ ಹೇಳಿದರೆ, ತನ್ನ ಸಾಧನೆಯನ್ನು ಮಾಡ್ಕೊಂಡು ಅಂತ ಹೇಳಿದರೆ ನಾವೇ ಅದನ್ನು ತೊಡಗಿಸ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ಈಗ ಮೆಡಿಸಿನ್ ಏನಾದರೂ ಕೊಟ್ಟರೆ ಬೆಳಿಗ್ಗೆ ಒಂದು ತಗೊಳ್ಳುವಂಥದ್ದು, ಮಧ್ಯಾಹ್ನ ತಗೊಳ್ಳುವಂಥದ್ದು, ಸಾಯಂಕಾಲ ತಗೊಳ್ಳುವಂಥದ್ದು. ಆದರೆ ಇಲ್ಲಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗದಲ್ಲಿ ಹೇಗೆ ಅಂತ ಹೇಳಿದರೆ, ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಸಾಯಂಕಾಲ ಮೆಡಿಸಿನನ್ನು ಕೊಡೋದಿಲ್ಲ, ಜೀವನ ಶೈಲಿ ಬದಲಾವಣೆಗಳು ಅಂತ ಹೇಳ್ತೀವಿ, ಅಥವಾ ಅವರಿಗೆ ಆಹಾರ ಪದ್ಧತಿಯಲ್ಲಿ ಬದಲಾವಣೆಗಳು ಅಂತ ಹೇಳ್ತೀವಿ. ಸೊ ಈ ಎಲ್ಲ ಪ್ರಕ್ರಿಯೆಗಳನ್ನು ಅವರು ಅಳವಡಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ನಾವು ಅವರನ್ನು ಸಾಧಕರು ಅಂತ ಹೇಳ್ತೀವಿ. ಸೊ ಅವರು ನಮ್ಮ ಹತ್ರ ಬಂದಾಗ ಜೀವನ ಶೈಲಿಯ ಬದಲಾವಣೆಗಳು ಅಥವಾ ಯೋಗದಲ್ಲಿ ಆಸಕ್ತಿ, ಬೆಳಿಗ್ಗೆ ಬೇಗ ಏಳುವಂಥದ್ದು, ಸೊ ಇಂಥ ಪ್ರಕ್ರಿಯೆಗಳನ್ನು ಅಳವಡಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಯಾರೇ ಬಂದರೂ ಕೂಡ ಅವರಿಗೆ ಚಿಕಿತ್ಸಾ ಪದ್ಧತಿಯನ್ನು ನೀಡುವಂಥದ್ದು ಪ್ರಕೃತಿ ಚಿಕಿತ್ಸಾ ಮತ್ತು ಯೋಗದಲ್ಲಿ ಅವೈಲೇಬಲ್ ಇದೆ ಮೇಡಮ್. ಸಾಮಾನ್ಯವಾಗಿ ಜನರು ಏನು ಮಾಡ್ತಾರೆ ಅಂತ ಹೇಳಿದರೆ, ಕಾಯಿಲೆ ಬಂದಾಗ ಮಾತ್ರ ಇಂಥ ಚಿಕಿತ್ಸೆಗಳಿಗೆ ಬರ್ತಾರೆ. ಈಗ ಕೆಲವರಿಗೆ ಆಸಕ್ತಿ ಇರ್ಬೋದು, ಯಾಕೆಂತ ಹೇಳಿದರೆ ಇತ್ತೀಚಿನ ಜೀವನ ಶೈಲಿಯಲ್ಲಿ ಏನಾಗಿದೆ, BP, ಶುಗರ್ ಇಂಥದ್ದೆಲ್ಲ ಜಾಸ್ತಿ ಆಗುವಂಥದ್ದು, ಅಥವಾ ಗ್ಯಾಸ್ಟ್ರೈಟಿಸ್ ಇರ್ಬೋದು, ಬೊಜ್ಜಿನ ಸಮಸ್ಯೆ. ಹಾಗೆ ಅವರ ಭವಿಷ್ಯದಲ್ಲಿ ಈ ಥರದ ಕಾಯಿಲೆಗಳು ಬರಬಾರ್ದು ಅಂತ ಹೇಳುವ ಉದ್ದೇಶದಿಂದ ಬರುವಂಥವ್ರು. ಓಕೆ, ಅಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ. ಆ ಥರ ಒಂದು ಉದ್ದೇಶ ಹಿಡ್ಕೊಂಡು ಬರೋವರಿಗೆ ಈ ಒಂದು ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಅಥವಾ ಆಯುಷ್ ಪದ್ಧತಿ, ಸೊ ಇದು ತುಂಬ ಸಹಕಾರಿ ಆಗ್ತದೆ ಅಂತ ನಾನು ಹೇಳ್ಬೋದು. ಸರ್, ಈಗ ಕೊನೆಯಲ್ಲಿ ಜೀವನ ಶೈಲಿ ಬಗ್ಗೆ ಹೇಳಿದ್ರಿ. ಓಕೆ, ಯಾವ ರೀತಿ ಇರಬೇಕು ಅಂತ ಹೇಳಿದರೆ ನಮ್ಮ ಕೇಳುಗರಿಗೆ ಸ್ವಲ್ಪ ಅನುಕೂಲ ಆಗ್ಬೋದು ಅಂತ ಅನ್ಸುತ್ತೆ. ಜೀವನ ಶೈಲಿ ಬದಲಾವಣೆಗಳು ಅಂತ ಹೇಳಿದಾಗ ನಾನು ಒಂದು ಉದಾಹರಣೆಯನ್ನು ಕೊಟ್ಟು ನನ್ನ ನಂತರ ಜೀವನ ಶೈಲಿ ಯಾವ ಥರ ಚೇಂಜಸ್ಗಳನ್ನು ಮಾಡ್ಕೊಳ್ಬೋದು ಅಂತ ಹೇಳುವಂಥದ್ದು. ಉದಾಹರಣೆ ಅಂತೇಳಿದರೆ, ಬೆಳಿಗ್ಗೆ ಆಲ್ರೆಡಿ ಒಬ್ಬ ಮನುಷ್ಯ ಹೇಳಬೇಕಾದಂಥ ಸಮಯ ಒಂದು 5:30 ಅಥವಾ 5 ಗಂಟೆಗೆ ಎದ್ದು ತನ್ನ ಒಂದು ದೈನಂದಿನ ಚಟುವಟಿಕೆಗಳನ್ನು ತೊಡಗಿಸ್ಕೊಳ್ಬೇಕಾದಂಥ ಪ್ರಯತ್ನವನ್ನು ಮಾಡಬೇಕು. ಆದರೆ ಈಗಿನ ಇದರಲ್ಲಿ ಏನಾಗ್ತಿದೆ ಅಂತ ಹೇಳಿದರೆ, ರಾತ್ರಿ ಲೇಟಾಗಿ ಮಲಗ್ಕೊಳ್ತಾರೆ, ಬೆಳಿಗ್ಗೆ ಹೇಳ್ಬೇಕಾದ್ರೆ ಲೇಟಾಗಿ ಹೇಳ್ತಾರೆ. ಸೊ ಇದೊಂದು ಜೀವನ ಶೈಲಿಯಲ್ಲಿ ಆಗ್ತಿರುವಂಥ ಏರುಪೇರು. ಇದರಿಂದಾಗಿ ಹಲವಾರು ಕಾಯಿಲೆಗಳು ಅಥವಾ ಸ್ಟ್ರೆಸ್ ರಿಲೇಟೆಡ್ ಡಿಸಾರ್ಡರ್ಸ್ ಅಥವಾ ನಮ್ಮ ದೇಹದಲ್ಲಿ ನಿದ್ರಾಹೀನತೆ ಅಂತ ಹೇಳುವಂಥದ್ದು, ಆ ಥರದ ಕೆಲವೊಂದು ಕಾಯಿಲೆಗಳು ಸ್ಟಾರ್ಟ್ ಆಗುವಂಥ ಚಾನ್ಸಸ್ಗಳು ಇರುತ್ತೆ. ಹಾಗಾಗಿ ಜೀವನ ಶೈಲಿ ಬದಲಾವಣೆ ಅಂತ ಹೇಳಿದರೆ ಅರ್ಲಿ ಟು ಬೆಡ್, ಅರ್ಲಿ ಟು ರೈಸ್ ಅಂತ ಹೇಳೋದು. ಅಂತ ಹೇಳಿದರೆ ಆದಷ್ಟು ಬೇಗ 10 ಗಂಟೆಗಿಂತ ಮುಂಚೆ ಅಥವಾ ಅಟ್ಲೀಸ್ಟ್ 10 ಗಂಟೆಗಾದರೂ ಮಲ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡುವಂಥದ್ದು. ಅದರೊಟ್ಟಿಗೆ ಬೆಳಿಗ್ಗೆ ಒಂದು 4:30ರಿಂದ 5 ಗಂಟೆಗೆ ಎದ್ದು ನಿಯಮಿತವಾಗಿ ವ್ಯಾಯಾಮಗಳನ್ನು ಮಾಡುವಂಥದ್ದು, ನಿಯಮಿತವಾಗಿ ಒಂದು ವಾಕಿಂಗನ್ನು ಮಾಡುವಂಥ ಪ್ರಯತ್ನ, ಮತ್ತು ಸಮಯಕ್ಕೆ ಸರಿಯಾಗಿ ಊಟ ಮತ್ತು ತಿಂಡಿಗಳನ್ನು ಅಂತೇಳಿದರೆ, ಈಗ ಏನಾಗ್ತಿದೆ ಅಂತೇಳಿದರೆ ಲಂಚ್ ಮತ್ತು ಬೆಳಗಿದ್ದು ಬ್ರೇಕ್ಫಾಸ್ಟ್ ಎರಡು ಒಟ್ಟಾಗ್ತಿದೆ, ಅದಕ್ಕೆ ಬ್ರಂಚ್ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಪದ್ಧತಿಯನ್ನು ಬದಲಾವಣೆಯನ್ನು ಮಾಡಿಕೊಂಡು ಆದಷ್ಟು ಬೇಗ ಒಂದು ಬೆಳಗಿನ ಬ್ರೇಕ್ಫಾಸ್ಟ್ ಅಂತೇಳಿದರೆ, ಬೆಳಗಿನ ಬ್ರೇಕ್ಫಾಸ್ಟನ್ನು ಎಷ್ಟು ಸ್ಕಿಪ್ ಮಾಡ್ತಾರೆ ಅಷ್ಟು ಕಾಯಿಲೆಗಳು ಜಾಸ್ತಿ ಆಗುತ್ತೆ. ಅಂತೇಳಿದರೆ ಒಬೆಸಿಟಿ ಅಂತ ಹೇಳುವಂಥ ಕಾಯಿಲೆಗಳು ಕೂಡ ಜಾಸ್ತಿ ಆಗುವಂಥದ್ದು ಬೆಳಗಿನ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದ್ರಿಂದಾಗಿ. ಹಾಗಾಗಿ ಬೆಳಿಗ್ಗೆ 8ರಿಂದ 8:30 ಅಥವಾ 9 ಗಂಟೆಯೊಳಗೆ ಬೆಳಗಿನ ಒಂದು ಉಪಹಾರ ಸೇವನೆಯನ್ನು ಮಾಡುವಂಥದ್ದು. ಅದೇ ರೀತಿಯಾಗಿ ಮಧ್ಯಾಹ್ನ ಅಂತ ಬಂದಾಗ 12:30 ಅಥವಾ 1 ಗಂಟೆಯಿಂದ 2 ಗಂಟೆಯೊಳಗೆ ನಿಮ್ಮ ಮಧ್ಯಾಹ್ನದ ಊಟದ ಸಮಯವನ್ನು ಫಿಕ್ಸ್ ಮಾಡಿಕೊಳ್ಳುವಂಥ ಪ್ರಯತ್ನ. ಅದೇ ರೀತಿಯಾಗಿ ರಾತ್ರಿ ಊಟ ಅಂತೇಳಿ ಬಂದಾಗ 7:30ಗೆ ಮುಂಚೆ ಊಟವನ್ನು ಮಾಡುವಂಥದ್ದು. ಅಂತೇಳಿದರೆ ಅರ್ಲಿ ಡಿನ್ನರ್ ಅಂತ ಹೇಳುವಂಥ ಒಂದು ಕಾನ್ಸೆಪ್ಟ್ ಈಗಿನ ಒಂದು ಕಾಲದಲ್ಲಿ, ಅಂದರೆ ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ರು, ಬಟ್ ಅದು ಒಂದು ಸಮಯದಲ್ಲಿ ನಿಂತು ಹೋಗಿತ್ತು. ಬಟ್ ಈಗ ಆರೋಗ್ಯದ ದೃಷ್ಟಿಯಲ್ಲಿ ಅರ್ಲಿ ಡಿನ್ನರ್ ಅಂತ ಹೇಳುವಂಥ ಅಂತೇಳಿದರೆ 7ರಿಂದ 7:30 ಒಳಗೆ ಊಟದ ಸಮಯವನ್ನು ಫಿಕ್ಸ್ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡುವಂಥದ್ದು. ಅದೇ ರೀತಿಯಾಗಿ ಆಹಾರ ಪದ್ಧತಿ ಅಂತ ಬಂದಾಗ ಬೆಳಗಿನ ಊಟ ಚೆನ್ನಾಗಿ ಮಾಡುವಂಥ ಪ್ರಯತ್ನ. ಕೆಲವರು ಬೆಳಗಿನ ಬ್ರೇಕ್ಫಾಸ್ಟನ್ನು ಸ್ಕಿಪ್ ಮಾಡ್ತಾರೆ, ಆ ಥರದ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬಾರ್ದು. ಬೆಳಗಿನ ಬ್ರೇಕ್ಫಾಸ್ಟನ್ನು ಚೆನ್ನಾಗಿ ನ್ಯೂಟ್ರಿಷಿಯಸ್ ಆಗಿ ತಗೊಳ್ಳುವಂಥ ಪ್ರಯತ್ನ, ಮಧ್ಯಾಹ್ನ ಊಟವನ್ನು ಹಿತಮಿತವಾಗಿ ತಗೊಳ್ಳುವಂಥ ಪ್ರಯತ್ನ. ಅದೇ ರೀತಿಯಾಗಿ ರಾತ್ರಿ ಊಟವನ್ನು ಎಷ್ಟಾಗತ್ತಷ್ಟು ಕಮ್ಮಿ ಅಂತೇಳಿದರೆ ಓನ್ಲಿ ವೆಜಿಟೇಬಲ್ಸ್ಗಳ ಬಾಯ್ಲ್ಡ್ ವೆಜಿಟೇಬಲ್ಸ್ಗಳನ್ನು ತಗೊಳ್ಳುವಂಥದ್ದು, ಅಥವಾ ಹಣ್ಣುಗಳನ್ನು ತಗೊಳ್ಳುವಂಥ ಪ್ರಯತ್ನ, ಅಥವಾ ತಗೊಂಡ್ರೂ ಕೂಡ ಸ್ವಲ್ಪ ಅಂಶದಲ್ಲಿ ತಗೊಳ್ಳುವಂಥ ಪ್ರಯತ್ನವನ್ನು ಮಾಡುವಂಥದ್ದು. ಸೊ ಇದು ಆಹಾರ ಕ್ರಮದಲ್ಲಿ ಬದಲಾವಣೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನಿಯಮಿತವಾಗಿ ಅಟ್ಲೀಸ್ಟ್ ದಿನಕ್ಕೊಂದು 1ರಿಂದ
1.5 ಗಂಟೆ ಅಥವಾ ಒಂದು 45 ನಿಮಿಷದಿಂದ 1 ಗಂಟೆ ಕಾಲ ಒಂದು ನಿಯಮಿತವಾಗಿ ಯೋಗಾಭ್ಯಾಸ ಅಥವಾ ವ್ಯಾಯಾಮಗಳನ್ನು ಅಥವಾ ವಾಯು ವಿಹಾರವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡುವಂಥದ್ದು. ಮತ್ತು ದಿನಕ್ಕೆ ಅಟ್ಲೀಸ್ಟ್ ಒಂದು 2-3 ಲೀಟರ್ ಆದರೂ ನೀರನ್ನು ಕುಡಿಯುವಂಥ ಪ್ರಯತ್ನವನ್ನು ಮಾಡುವಂಥದ್ದು. ಸೊ ಇದೆಲ್ಲ ಒಂದು ಜೀವನ ಶೈಲಿಯ ಬದಲಾವಣೆಗಳು ಅಂತ ಹೇಳುವಂಥ ಪ್ರಯತ್ನ ಇದು. ಒಳ್ಳೆಯದು ಸರ್. ಇಷ್ಟು ಹೊತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ಮಹತ್ವ, ಹಾಗೆ ಯೋಗ ಹಾಗೆ ಪ್ರಕೃತಿ ಚಿಕಿತ್ಸೆಯಿಂದ ಯಾವ ರೀತಿ ನಾವು ಆರೋಗ್ಯವನ್ನು ಪಡ್ಕೊಳ್ಬೋದು ಅಂತ ಹೇಳುವಂಥದ್ರ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಮೇಡಮ್. ಕೇಳಿದ್ರಲ್ಲ ಶ್ರೋತೃಗಳೇ, ನಮ್ಮೆಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಅಥವಾ ಕಾಯಿಲೆಗಳಿಗೆ ವೈದ್ಯರು ತಿಳಿಸಿದಂತಹ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವಿಧಾನಗಳಿಂದ ಪರಿಹಾರವಿದೆ. ಸಾರ್ವಜನಿಕರು ಈ ರೀತಿಯ ಸೌಲಭ್ಯಗಳನ್ನು ಪಡೆದುಕೊಂಡು ಉತ್ತಮ ಆರೋಗ್ಯವನ್ನು ಹೊಂದಿ ಸದೃಢ ಸಮಾಜವನ್ನು ನಿರ್ಮಾಣ ಮಾಡುವುದರಲ್ಲಿ ನಾವೆಲ್ಲರೂ ಸಹಕರಿಸೋಣ ಅಂತ ಹೇಳ್ತಾ ಇವತ್ತಿನ ಈ ಆರೋಗ್ಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೇವೆ. ಕಾರ್ಯಕ್ರಮವನ್ನು ಪ್ರೀತಿಯಿಂದ ಆಲಿಸಿದಂಥ ನಮ್ಮೆಲ್ಲ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ. ಶ್ರೋತೃಗಳೇ, ಇದುವರೆಗೆ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನದ ಪ್ರಯುಕ್ತ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯ ಮಹತ್ವ ಈ ಕುರಿತಂತೆ ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಜಿಲ್ಲಾ ಬೋಧಕ ಆಸ್ಪತ್ರೆಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವಿಭಾಗದ ವೈದ್ಯಾಧಿಕಾರಿ ಡಾಕ್ಟರ್ ಅರುಣ್ PG ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ವಿದ್ಯಾರಾವ್ KL. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ. ಇದು ಇಂದಿನ ಆರೋಗ್ಯ ಸಂಚಿಕೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.